ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿ. ಇದು ಒಂದು ರಿಯಲ್ ಸ್ಟೋರಿ. ನನ್ನ ಗಂಡನ ಕಪಾಟಿನಲ್ಲಿ ಲವ್ ಲೆಟರ್, ಹುಡುಗಿ ಜೊತೆಗಿನ ಫೋಟೋ ಸಿಕ್ಕಿದೆ. ಏನು ಮಾಡಲಿ? ನನ್ನ ಪತಿ ತನ್ನ ಮಾಜಿ ಪ್ರೇಯಸಿಯ ಬಗ್ಗೆ ನನ್ನಲ್ಲಿ ಹೇಳಿಕೊಂಡಿದ್ದರಯ. ಆದರೆ ನಮ್ಮ ಮದುವೆಯಾಗಿ ಇಷ್ಟು ವರ್ಷಗಳಾದರೂ ಆಕೆಯ ಫೋಟೋ ನಮ್ಮ ಕಪಾಟಿನಲ್ಲಿ ಯಾಕಿದೆ ಅರ್ಥವಾಗುತ್ತಿಲ್ಲ. ನಾನು ವಿವಾಹಿತ ಮಹಿಳೆ. ನನಗೆ ಮದುವೆಯಾಗಿ 6 ವರ್ಷಗಳಾಗಿವೆ. ನನಗೂ 3 ವರ್ಷದ ಮಗಳಿದ್ದಾಳೆ. ನಾನು ನನ್ನ ಗಂಡನನ್ನು ತುಂಬ ಪ್ರೀತಿಸುತ್ತೇನೆ. ನನ್ನ ದಾಂಪತ್ಯದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ಆ ಒಂದು ಫೋಟೋ ನನ್ನ ಸಂತೋಷವನ್ನೆಲ್ಲ ಕಿತ್ತುಕೊಂಡಿತ್ತು. ಫೋಟೋ ಹಾಗೂ ಪ್ರೇಮ ಪತ್ರ. ನಾನು ನನ್ನ ಗಂಡನ ಕಪಾಟಿನಲ್ಲಿ ಕೆಲವು ಕೆಲಸದ ದಾಖಲೆಗಳನ್ನು ಹುಡುಕುತ್ತಿದ್ದೆ. ಆಗ ನನಗೆ ನನ್ನ ಪತಿಯ ಗೆಳತಿಯ ಅನೇಕ ಚಿತ್ರಗಳು ಮತ್ತು ಪ್ರೇಮ ಪತ್ರಗಳು ಕಣ್ಣಿಗೆ ಬಿದ್ದವು. ಆದರೆ ಆ ಪತ್ರ 5 ವರ್ಷ ಹಳೆಯದು. ನನ್ನ ಪತಿ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಆತ ಒಬ್ಬ ಹುಡುಗಿಯೊಂದಿಗೆ ಸಂಬಂಧ ಹೊಂದಿದ್ದನು. ಲವ್ ಲೆಟರನ್ನು ಯಾಕೆ ಇಟ್ಟುಕೊಂಡಿದ್ದಾನೆ? ನನ್ನ ಪತಿ ಈ ವಿಷಯದ ಬಗ್ಗೆ ನನಗೆ ಎಲ್ಲವನ್ನೂ ಹೇಳಿದ್ದರು. ಆದರೆ ಅವರು ಇಂದಿಗೆ ಈ ಫೋಟೋ ಹಾಗೂ ಲವ್ ಲೆಟರನ್ನು ಯಾಕೆ ಇಟ್ಟುಕೊಂಡಿದ್ದಾರೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಏಕೆಂದರೆ ಅದರಲ್ಲಿ ಅವರಿಬ್ಬರ ಆತ್ಮೀಯ ಚಿತ್ರಗಳು ಸೇರಿದ್ದವು. ನಾನು ಆ ಫೋಟೋ ನೋಡಿದಾಗಿನಿಂದ ತುಂಬ ವಿಚಲಿತಳಾಗಿದ್ದೇನೆ. ಈ ಬಗ್ಗೆ ಪತಿಯೊಂದಿಗೆ ಮಾತನಾಡಿದೆ. ಆದರೆ ಅವರು ಹಳೆ ಕಡತಗಳಿಂದ ಈ ಲಕೋಟಿ ಉಳಿದುಬಿಟ್ಟಿದೆ ಎಂದು ಹೇಳಿ ಆ ವಿಷಯವನ್ನು ಬದಲಾಯಿಸಿದರು. ಆದರೆ ನಾನು ಸಾಕಷ್ಟು ಗಲಾಟೆ ಮಾಡಿದ ನಂತರ ಅವರು ಮತ್ತೆ ಆ ಚಿತ್ರಗಳನ್ನು ಎಸೆದರು. ನಿಮ್ಮ ಹೃದಯದಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ. ಆದರೆ ಇದರ ನಂತರವೂ ನೀವು ಈ ಬಗ್ಗೆ ನಿಮ್ಮ ಪತಿಯೊಂದಿಗೆ ಒಮ್ಮೆ ಮಾತನಾಡಬೇಕು ಎಂದು ಹೇಳುತ್ತಾನೆ. ಏಕೆಂದರೆ ನಿಮ್ಮ ಪತಿ ತನ್ನ ಹಳೆಯ ಸಂಬಂಧದ ಬಗ್ಗೆ ಹೇಗೆ ಭಾವಿಸುತ್ತಾನೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕಾಗಿರುವುದು ಮುಖ್ಯ. ಅವರ ಭಾವನೆಗಳನ್ನು ತಿಳಿಯಿರಿ. ಆ ಹುಡುಗಿ ಇನ್ನೂ ಅವರ ಹೃದಯದಲ್ಲಿ ಯಾವುದೇ ಸ್ಥಾನವನ್ನು ಹೊಂದಿದ್ದಾಳೆಯೇ? ಹಾಗಾದಿದ್ದರೆ ಈ ಲಕೋಟಿಯಲ್ಲಿ ಇಲ್ಲಿಯವರೆಗೂ ತನ್ನ ಬಳಿ ಇಟ್ಟುಕೊಂಡಿರುವುದಕ್ಕೆ? ಆದಾಗ್ಯೂ ಈ ಸಮಯದಲ್ಲಿ ನಿಮ್ಮ ಮಾತನಾಡುವ ವಿಧಾನವು ತುಂಬ ಸಾಮಾನ್ಯವಾಗಿರಬೇಕು ಎಂಬುದು ನೆನಪಿನಲ್ಲಿಡಿ. ನೀವು ಅವರ ಮೇಲೆ ಕೋಪಗೊಂಡರೆ ಅವರು ನಿಮ್ಮನ್ನು ಮುಂದೆ ಮಾತನಾಡಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಗಂಡನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಹಳೆಯ ಸಂಬಂಧದ ಬಗ್ಗೆ ನಿಮ್ಮ ಪತಿ ನಿಮಗೆ ಎಲ್ಲವನ್ನು ಹೇಳಿದರು ಎಂದು ನೀವು ಹೇಳಿದಂತೆ. ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ಮರೆತು ನಿಮ್ಮ ಸಂಬಂಧ ಮತ್ತು ಸಂತೋಷದ ಕ್ಷಣಗಳ ಬಗ್ಗೆ ಇಬ್ಬರು ಮಾತನಾಡಬೇಕು ಎಂದು ನಾನು ಹೇಳುತ್ತೇನೆ. ನಿಮ್ಮ ಈ ಹೆಜ್ಜೆಯು ನಿಮ್ಮ ಸಂಬಂಧದಲ್ಲಿ ಪ್ರೀತಿಯನ್ನು ಪುನರುಜ್ಜೀವನಗೊಳಿಸುವುದಲ್ಲದೆ ಇದರಿಂದಾಗಿ ನೀವಿಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಅವಕಾಶವನ್ನು ಪಡೆಯುತ್ತೀರಿ. ಹಳೆಯ ನೆನಪು ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರಬಹುದು. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಹಳೆಯ ಪ್ರೇಮಪತ್ರ ಇಟ್ಟುಕೊಳ್ಳುವ ನಿಮ್ಮ ಪತಿಗೆ ಕಾರಣ ಕೇಳಿ. ಪ್ರತಿಯೊಂದಿಗೆ ಸಂದರ್ಭದಲ್ಲೂ ನೀವು ಅವರೊಂದಿಗೆ ಇದ್ದೀರಿ ಎಂಬ ಭಾವನೆಯನ್ನು ಅವರಿಗೆ ಮೂಡಿಸಿ. ಅವರ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅವರ ಹಿಂದಿನ ನೆನಪುಗಳನ್ನು ಇಂದು ನಿಮ್ಮ ಜೀವನದಲ್ಲಿ ಮೇಲೆ ಪ್ರಭಾವ ಬೀರಲು ಬಿಡಬೇಡಿ. ಅವರ ಮನಸ್ಸಿನಲ್ಲಿ ಏನಿದೆ ಎಂದು ಕಂಡುಹಿಡಿಯಿರಿ. ನಿಮ್ಮ ಎಲ್ಲ ಅಂಶಗಳನ್ನು ಆಲಿಸಿದ ನಂತರ ನಿಮ್ಮ ಗಂಡನೊಂದಿಗೆ ಈ ವಿಷಯವನ್ನು ಬಹಿರಂಗವಾಗಿ ಮಾತನಾಡುವುದು ತಪ್ಪಲ್ಲ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಆದರೆ ಈ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ನಿಮ್ಮ ವಿಚಾರವನ್ನು ಅವರ ಮುಂದೆ ಇಟ್ಟುಕೊಂಡು ನಿಮಗೆ ಇದೆಲ್ಲ ಇಷ್ಟವಿಲ್ಲ ಎಂದು ಸ್ಪಷ್ಟಪಡಿಸಿ. ನಿಮ್ಮಿಬ್ಬರ ಮಧ್ಯೆ ಯಾವುದೇ 3ನೇ ವ್ಯಕ್ತಿ ಬರುವುದು ನಿಮಗೆ ಇಷ್ಟವಿಲ್ಲ. ಅವರು ನಿಮ್ಮ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಆದರೆ ಅವರು ಇದನ್ನು ಮಾಡಿದ್ದಾರೆ. ಈ ಸಮಸ್ಯೆಯನ್ನು ನಿಭಾಯಿಸಲು ನೀವು ನಿಮ್ಮ ಮನೆಯವರ ಸಲಹೆ ಪಡೆಯಬಹುದು. ಹಿಂದಿನ ನೆನಪುಗಳನ್ನು ಮರೆತು ಬಿಡಬೇಕು.
ಹೊಸ ನೆನಪುಗಳನ್ನು ತಗೊಳ್ಳಬೇಕು. ಮದುವೆ ಆಗಿರಲು ಮೊದಲು ಏನು ಮಾಡಿದ್ರಂತ ನಿಮಗೆ ಬೇಕಾಗಿಲ್ಲ, ಮದುವೆ ಆಗಿದ ಮೇಲೆ ಹೇಗೆ ಇದ್ದಾರೆ ಅನ್ನೋದೇ ಬೇಕು. ಹೀಗಾಗಿ ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ. ಇದು ಒಂದು ಎಕ್ಸಾಂಪಲ್ ಸ್ಟೋರಿ. ನಿಮ್ಮ ಸಮಯ ಕೊಟ್ಟು ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್.